ಅಜಿತ್ ಪವಾರ್ ಬಳಿಕ ಎನ್ಸಿಪಿಯ ಉತ್ತರಾಧಿಕಾರಿ ಯಾರು? ಎನ್ಸಿಪಿಯ ಮುಂದಿನ ಭವಿಷ್ಯ ಏನು? ನಮಸ್ಕಾರ, ಈ ದಿನ.ಕಾಮ್ಗೆ ಸ್ವಾಗತ. ನಾನು ಸಪನ. ಬುಧವಾರ ಬೆಳಿಗ್ಗೆ ಸಂಭವಿಸಿದ ದುರ್ಘಟನೆಯಲ್ಲಿ ರಾಷ್ಟ್ರೀಯವಾದಿ ಕಾಂಗ್ರೆಸ್ ಪಕ್ಷ ಅಜಿತ್ ಬಣದ ಎನ್ಸಿಪಿ, ಈ ಬಣದ ನಾಯಕ ಉಪಮುಖ್ಯಮಂತ್ರಿ ಅಜಿತ್ ಪವಾರ್ ಅವರು ಮೃತಪಟ್ಟಿದ್ದಾರೆ. ಅಜಿತ್ ಬಣದ ಎನ್ಸಿಪಿ ತನ್ನ ಸರ್ವೋಚ್ಚ ನಾಯಕನನ್ನ ಕಳೆದುಕೊಂಡಿದೆ. ಈಗ ಎನ್ಸಿಪಿ ಭವಿಷ್ಯ ಮತ್ತು ಪವಾರ್ ಕುಟುಂಬದ ಪರಂಪರೆ ಅನಿಶ್ಚಿತತೆಯಲ್ಲಿದೆ. ಪಕ್ಷದ ಮುಂದಿನ ಗತಿ ಏನು ಅನ್ನೋ ಪ್ರಶ್ನೆ ಮಹಾರಾಷ್ಟ್ರ ರಾಜಕಾರಣದಲ್ಲಿ ಗಾಢವಾಗಿದೆ. ಇತ್ತೀಚೆಗೆ ನಡೆದ ಮಹಾರಾಷ್ಟ್ರ ಸ್ಥಳೀಯ ಸಂಸ್ಥೆಗಳ ಚುನಾವಣೆಯ ವೇಳೆ ಅಜಿತ್ ಅವರ ಎನ್ಸಿಪಿ ಮತ್ತು ಅವರ ಚಿಕ್ಕಪ್ಪ ಶರದ್ ಪವಾರ್ ಅವರ ಎನ್ಸಿಪಿ ಬಣಗಳು ಕೆಲ ಪಾಲಿಕೆಗಳಲ್ಲಿ ಮೈತ್ರಿಯನ್ನ ಮಾಡಿಕೊಂಡು ಸ್ಪರ್ಧೆ ಮಾಡಿದ್ವು. ಇದೇ ವೇಳೆ ಎರಡೂ ಬಣಗಳು ಮತ್ತೆ ಒಗ್ಗೂಡೋ ಚರ್ಚೆಗಳು ಕೂಡ ಆರಂಭ ಆಗಿದ್ವು. ಉಭಯ ಬಣಗಳನ್ನ ಬೆಸೆದು ಅಜಿತ್ ಅವರನ್ನ ಮುಖ್ಯಸ್ಥರನ್ನಾಗಿ ಪ್ರತಿಷ್ಠಾಪಿಸಿ ಶಕ್ತಿಯ ರಾಜಕೀಯದಿಂದ ಹಿಂದೆ ಸರಿಯೋದಕ್ಕೆ ಶರದ್ ಪವಾರ್ ಅವರು ನಿರ್ಧಾರ ಮಾಡಿದ್ರು. ಬಣಗಳ ಒಗ್ಗೂಡುವಿಕೆಯ ಚರ್ಚೆಯೂ ಕೂಡ ತ್ವರಿತ ಆಗಿತ್ತು. ಆದರೆ ಇದೇ ಸಮಯದಲ್ಲಿ ಪವಾರ್ ಕುಟುಂಬಕ್ಕೆ ಆಘಾತ ಎದುರಾಗಿದೆ. ವಿಮಾನ ಅಪಘಾತದಲ್ಲೇ ಅಜಿತ್ ಪವಾರ್ ಬಲಿಯಾಗಿದ್ದಾರೆ. ಶರದ್ ಪವಾರ್ ಅವರ ನೆರಳಿನಲ್ಲಿ ಬೆಳೆದ ಅಜಿತ್ ಪವಾರ್ ಅವರನ್ನ ಪವಾರ್ ಕುಟುಂಬದ ಭದ್ರಕೋಟೆಯಾಗಿದ್ದ ಬಾರಾಮತಿ ಕ್ಷೇತ್ರ ರಾಜ್ಯ ನಾಯಕನನ್ನಾಗಿ ಬೆಳೆಸಿತು. ದಾದಾ ಅನ್ನೋ ಕಿರೀಟವನ್ನು ಕೂಡ ಕೊಟ್ಟಿತು. ಶರದ್ ಪವಾರ್ ರಾಷ್ಟ್ರ ರಾಜಕಾರಣದ ಮೇಲೆ ಗಮನವನ್ನ ನೀಡಿದ್ರೆ, ಅಜಿತ್ ಪವಾರ್ ಅವರು ರಾಜ್ಯ ರಾಜಕಾರಣದಲ್ಲಿ ಹಿಡಿತವನ್ನ ಸಾಧಿಸಿದ್ರು. ಈ ಜೋಡಿ ಸುಮಾರು 30 ವರ್ಷಗಳ ಕಾಲ ಜೊತೆಯಾಗಿ ರಾಜಕಾರಣವನ್ನ ಮಾಡಿತು. ಈ ಸುದೀರ್ಘ ಅವಧಿಯಲ್ಲಿ ತಮಗೆ ದೊರೆತ ರಾಜಕೀಯ ಅಧಿಕಾರವನ್ನ ಬಳಸಿಕೊಂಡ ಅಜಿತ್ ಪವಾರ್ ಮಹಾರಾಷ್ಟ್ರ ರಾಜಕಾರಣದಲ್ಲಿ ಚಾಣಾಕ್ಷತನವನ್ನ ಬೆಳೆಸ್ಕೊಂಡಿದ್ರು. ಸ್ವಹಿತಾಸಕ್ತಿ, ಅಧಿಕಾರದ ದಾಹ, ಸಮಯ ಸಾಧನೆಯನ್ನ ಅಜಿತ್ ಅವರು ರಕ್ತಗತವಾಗಿಸ್ಕೊಂಡಿದ್ರು. ಈ ಚಾಣಾಕ್ಷತನದಿಂದಾನೇ 8 ಬಾರಿ ಉಪಮುಖ್ಯಮಂತ್ರಿ ಹುದ್ದೆಯನ್ನ ಗಿಟ್ಟಿಸ್ಕೊಂಡಿದ್ರು. ಅದೇ ಅಧಿಕಾರದ ದಾಹದಿಂದ ತಮ್ಮನ್ನ ಬೆಳೆಸಿದ ತಮ್ಮ ಚಿಕ್ಕಪ್ಪನಿಂದಾನೇ ಬೇರ್ಪಟ್ಟು ಪಕ್ಷವನ್ನು ಕೂಡ ಒಡೆದುರುಳಿಸಿದ್ರು. ಬಿಜೆಪಿ ಸಖ್ಯವನ್ನ ಬೆಳೆಸಿ ಮೋದಿ ವಾಷಿಂಗ್ ಮಿಷಿನ್ನಲ್ಲಿ ತಮ್ಮ ವಿರುದ್ಧದ ಭ್ರಷ್ಟಾಚಾರ ಆರೋಪಗಳನ್ನು ತೊಳೆದುಕೊಂಡು ತಾವು ಸ್ವಚ್ಛ ಕೈವುಳ್ಳವರು ಅಂತ ಬಿಂಬಿಸ್ಕೊಂಡಿದ್ರು. ತಮ್ಮ ವಿರುದ್ಧದ 70,000 ಕೋಟಿ ರೂಪಾಯಿ ನೀರಾವರಿ ಹಗರಣ, ಮಹಾರಾಷ್ಟ್ರ ಸಹಕಾರಿ ಬ್ಯಾಂಕ್ಗೆ ಸಂಬಂಧಿಸಿದ 25,000 ಕೋಟಿ ರೂಪಾಯಿ ಹಗರಣ, ಅಕ್ರಮ ಮರಳು ಗಣಿಗಾರಿಕೆ, ಪಿಂಪ್ರಿ ಚಿಂಚವಂಡ ನಗರಸಭೆಯಲ್ಲಿ ಭ್ರಷ್ಟಾಚಾರ ಆರೋಪಗಳನ್ನು ಮೋದಿ ವಾಷಿಂಗ್ ಮಿಷಿನ್ನಲ್ಲಿ ತೊಳೆದುಕೊಂಡು ತನಿಖಾ ಸಂಸ್ಥೆಗಳಿಂದ ಕ್ಲೀನ್ ಚೀಟ್ ಅನ್ನ ಪಡ್ಕೊಂಡಿದ್ರು. ಮಹಾರಾಷ್ಟ್ರದ ಮುಖ್ಯಮಂತ್ರಿ ಆಗಬೇಕು ಅಂತ ಹಪಾಹಪಿಸ್ತಾ ಇದ್ರು. ಆದರೂ ಅವರ ಪ್ರಯತ್ನ ಹಪಾಹಪಿ ಈಡೇರಲೇ ಇಲ್ಲ. ಉಪಮುಖ್ಯಮಂತ್ರಿಯಾಗಿಯೇ ನಿರ್ಗಮಿಸಿದ್ರು. ಈಗ ಅಜಿತ್ ಪವಾರ್ ಅವರ ನಿಧನದಿಂದಾಗಿ ಎನ್ಸಿಪಿಯ ಎರಡೂ ಬಣಗಳ ಭವಿಷ್ಯ ಅನಿಶ್ಚಿತತೆಯಲ್ಲಿದೆ. ಅವರ ಅಕಾಲಿಕ ಮರಣ ಪಕ್ಷ ಮತ್ತು ಪವಾರ್ ಕುಟುಂಬದಲ್ಲಿ ಭಾರಿ ಶೂನ್ಯವನ್ನ ಸೃಷ್ಟಿ ಮಾಡಿದೆ. ಪವಾರ್ ಪರಿವಾರದಲ್ಲಿ ಕಠೋರ ನಾಯಕನಿಲ್ಲದಂತಾಗಿದೆ. ಎನ್ಸಿಪಿ ನಾಯಕತ್ವಕ್ಕೆ ಪ್ರಬಲ ವ್ಯಕ್ತಿ ಇಲ್ಲ ಅನ್ನೋ ಭಾವನೆ ಮೂಡಿದೆ. ಪವಾರ್ ಕುಟುಂಬದ ಸುಪ್ರಿಯಾ ಸೂಲೆ ಅಥವಾ ರೋಹಿತ್ ಪವಾರ್ ಅವರು ಎನ್ಸಿಪಿ ನಾಯಕತ್ವವನ್ನು ವಹಿಸಿಕೊಳ್ಳೋದಕ್ಕೆ ನಿಭಾಯಿಸೋದಕ್ಕೆ ಸಿದ್ಧರಿಲ್ಲ. ಶರದ್ ಪವಾರ್ ಅವರಿಗೆ 85 ವರ್ಷ ವಯಸ್ಸಾಗಿದೆ. ಅವರು ಅಗಾಧ ಜವಾಬ್ದಾರಿಯನ್ನ ಹೊತ್ತು ರಾಜ್ಯದಾದ್ಯಂತ ಪಕ್ಷವನ್ನ ಮುನ್ನಡೆಸೋ ಮತ್ತು ಮತ್ತಷ್ಟು ಪ್ರಬಲಗೊಳಿಸೋ ಸಾಧ್ಯವಿಲ್ಲದ ಸ್ಥಿತಿಯಲ್ಲಿದ್ದಾರೆ. ಮುಖ್ಯವಾಗಿ ಎನ್ಸಿಪಿಯ ಅಜಿತ್ ಬಣ ಮತ್ತು ಶರದ್ ಬಣಗಳು ಇನ್ನೂ ಕೂಡ ಒಗ್ಗೂಡಿಲ್ಲ. ಮಾತುಕತೆಗಳು ಪೂರ್ಣಗೊಳ್ಳೋ ಮುನ್ನಾನೇ ಅಜಿತ್ ಅವರು ಮೃತಪಟ್ಟಿದ್ದಾರೆ. ಹಾಗಾಗಿ ಬಣಗಳು ಒಂದಾಗೋ ಸಾಧ್ಯತೆಯೂ ಕೂಡ ಕಾಣ್ತಾ ಇಲ್ಲ. ಸದ್ಯಕ್ಕೆ ಅಜಿತ್ ಬಣದ ನಿರ್ಧಾರಗಳನ್ನು ತೆಗೆದುಕೊಳ್ಳೋದಕ್ಕೆ ಆ ಪಕ್ಷವನ್ನು ಮುನ್ನಡೆಸಬಹುದಾದ ಎರಡನೇ ಹಂತದ ನಾಯಕನೇ ಇಲ್ಲ. ಪಕ್ಷವನ್ನು ಮುನ್ನಡೆಸೋ ನಾಯಕ ಯಾರು ಅನ್ನೋ ಪ್ರಶ್ನೆಗೆ ಎನ್ಸಿಪಿ ಅಜಿತ್ ಬಣದ ಉತ್ತರನೂ ಕೂಡ ಇಲ್ಲ. ಪಕ್ಷ ಸಾಮೂಹಿಕ ನಾಯಕತ್ವದಲ್ಲಿ ಮುನ್ನಡೆಯಬಹುದಾ, ಸಾಮೂಹಿಕವಾಗಿ ನಿರ್ಧಾರವನ್ನು ತೆಗೆದುಕೊಳ್ಳಬಹುದಾ ಅನ್ನೋ ಚರ್ಚೆಗಳು ನಡೀತಾ ಇದೆ. ಜೊತೆಗೆ ಎನ್ಸಿಪಿಯ ಉಭಯ ಬಣಗಳು ಒಗ್ಗೂಡೋ ಮಾತುಕತೆಗಳ ಭಾಗವಾಗಿ ಅಜಿತ್ ಬಣ ಶರದ್ ಪವಾರ್ ಬಣದೊಂದಿಗೆ ವಿಲೀನಗೊಳ್ಳೋ ಆಯ್ಕೆ ಮಾಡಿಕೊಳ್ಳಬಹುದು ಅಂತ ಹೇಳಲಾಗ್ತಾ ಇದೆ. ಒಂದು ವೇಳೆ ಹಾಗಾದರೆ ಎನ್ಸಿಪಿ ಅಜಿತ್ ಬಣ ಆಡಳಿತಾರೂಢ ಮಹಾಯುತಿ ಮೈತ್ರಿಕೂಟವನ್ನು ತೊರೆದು ವಿಪಕ್ಷಗಳ ಮಹಾವಿಕಾಸ್ ಅಘಾಡಿ ಮೈತ್ರಿಯನ್ನು ಸೇರ್ಕೊಳ್ಬೇಕಾಗತ್ತೆ, ಅಧಿಕಾರವನ್ನು ಕಳೆದುಕೊಳ್ಬೇಕಾಗತ್ತೆ. ಅಜಿತ್ ಕುಟುಂಬ ಕೂಡ ಶರದ್ ಪವಾರ್ ಪಕ್ಷದೊಂದಿಗೆ ತಮ್ಮ ಪಕ್ಷವನ್ನು ವಿಲೀನಗೊಳಿಸೋದಕ್ಕೆ ಚಿಂತೆ ಮಾಡ್ತಾ ಇದೆ ಅಂತ ಹೇಳಲಾಗ್ತಾ ಇದೆ. ಪಕ್ಷದ ಅಸ್ತಿತ್ವಕ್ಕೆ ಈ ವಿಲೀನ ಅನಿವಾರ್ಯ ಅಂತ ವಿಶ್ಲೇಷಕರು ಹೇಳ್ತಾರೆ.
ಇನ್ನು ಮತ್ತೊಂದು ಕಡೆ ಸರ್ಕಾರದಲ್ಲಿ ಇರೋ ಅಧಿಕಾರವನ್ನು ಉಳಿಸ್ಕೊಳ್ಳೋದಕ್ಕೆ ಬಿಜೆಪಿ ಜೊತೆಗೆ ಅಜಿತ್ ಬಣ ಮುಂದುವರಿಬಹುದು. ಆದರೆ ಇದು ನಾವಿಕನಿಲ್ಲದ ದೋಣಿಗೆ ಬಿಜೆಪಿ ಹುಟ್ಟು ಬೇಕಾಗಬಹುದು. ಇದರ ಪರಿಣಾಮ ಎನ್ಸಿಪಿ ಬಣದ ಮೇಲೆ ಬಿಜೆಪಿ ದಬ್ಬಾಳಿಕೆಯನ್ನು ನಡೆಸಬಹುದು. ಹೆದರಿಕೆ ಬೆದರಿಕೆಗಳೊಂದಿಗೆ ಎನ್ಸಿಪಿಯನ್ನೇ ಬಿಜೆಪಿ ನುಂಗಿ ಹಾಕಬಹುದು. ಈಗಾಗಲೇ ಹಲವು ರಾಜ್ಯಗಳಲ್ಲಿ ಪ್ರಾದೇಶಿಕ ಪಕ್ಷವನ್ನ ನುಂಗಿ ಅರಗಿಸಿಕೊಂಡಿರೋ ಬಿಜೆಪಿಗೆ ಎನ್ಸಿಪಿಯನ್ನ ನಿರ್ನಾಮ ಮಾಡೋದು ಅಸಾಧ್ಯ ಏನೂ ಅಲ್ಲ. ಅದರಾಚೆಗೂ ಅಜಿತ್ ಪತ್ನಿ ಸುನೇತ್ರಾ ಪವಾರ್ ಅಥವಾ ಅವರ ಮಗ ಪಾರ್ಥ ಪವಾರ್ ನೇತೃತ್ವದಲ್ಲಿ ಪಕ್ಷ ಸ್ವತಂತ್ರವಾಗಿ ಮುನ್ನಡೆಯಬಹುದು. ಆದರೆ ಬಿಜೆಪಿಯಂತಹ ತೋಳ ಪ್ರಬಲ ಆಗಿರೋ ಸಂದರ್ಭದಲ್ಲಿ ಸ್ವತಂತ್ರವಾಗಿ ಮುನ್ನಡೆಯೋದು ಸುಲಭ ಏನಲ್ಲ ಅಂತ ಹೇಳಲಾಗ್ತಾ ಇದೆ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.